ಗೈಸ್ ಗಾಡಿ ತಗೊಂಡು ಇಲ್ಲೇ ಟೋಲ್ ಹತ್ರಕ್ಕೆ ಆ್ಯಕ್ಚುಲಿ ಬಂದಿದ್ದೀವಿ. ಇಲ್ಲಿ ಕಾಫಿ ಅಂಗಳ ಅಂತ ಐತೆ, ಇಲ್ಲಿ ಒಂದೊಂದು ಕಾಫಿ ಕುಡಿಯೋಣ ಅಂತ. ಈಗ ಸಂಜೆ ಆಗೈತೆ, ಈವ್ನಿಂಗು. ಸೊ ಸುಮಾರು ದಿನ ಬೇರೆ ಆಗಿತ್ತು ಗಾಡಿ ತೆಗ್ದು ಹಿಮಾಲಯನ. ಏನೊಂದು 3 ವಾರ ಆಗಿತ್ತು. ಬಟ್ ನಮ್ಮ ಅಣ್ಣ ತೆಗ್ದಿದ್ದ, ಬಟ್ ನಾನು ಓಡಿಸಿರ್ಲಿಲ್ಲ. ಆಂಟಿ 3 ಕಾಫಿ ಆಂಟಿ. ಆಯಿತಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತಿ. ಇಲ್ಲಿ ಕಾಫಿ ಕುತ್ಕೊಂಡು ಕುಡಿಯೋಕ್ಕೆ, ಜೊತೆಗೆ ಇಲ್ಲಿ ನಮ್ಮ ಗಾಡಿಗಳು ನೋಡ್ಕೊಂಡು. ಹಾಂ ಇಲ್ಲ ನಾವು ಬರ್ತೀವಿ ಎಲ್ಲೋ ಅಂತ ಕೇಳ್ತಾರೆ. ತಗೋ ಕಾಫಿ ತಗೋ. ಜಾಸ್ತಿ ಶುಗರ್ ಹಾಕೋನೆ ಇರ್ಲಿ ಬಿಡತ್ಲೆ. ಗೈಸ್ ಹೆವಿ ಶುಗರ್ ಹಾಕೋರೆ. ಶುಗರ್ ಬೈ ಬಂದವನೆ ಅಂತ ಶುಗರ್ ಹಾಕೋರು ಜಾಸ್ತಿ. ಕಾಫಿ ಚೆನ್ನಾಗೈತೆ, ಶುಗರ್ ಜಾಸ್ತಿ ಐತೆ. ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಗೈಸ್ ವೆಲ್ಕಮ್ ಬ್ಯಾಕ್. ಈಗ ಅರ್ಜೆಂಟ್ ಆಗೈತೆ ಟ್ರೈನಿಗೆ. ಸರಿ ನಾನು ನಿಮ್ಗೆ ಮುಂದೆ ಸಿಗ್ತೀನಿ. ಸರಿ ಹೋಗಿ ಬರ್ತೀನಿ. ಹಾಂ ಸರಿ ಗೈಸ್ ನಮ್ಮ ಅಣ್ಣಂಗೆ ಟ್ರೈನಿಗೆ ಏನೊಂದು 5 ನಿಮಿಷ ಇತ್ತು. ಸೊ ಅದಕ್ಕೆ ಅವನ್ನ ಬೇಗ ಟ್ರೈನ್ ರೈಲ್ವೆ ಸ್ಟೇಷನ್ ಕಡೆಗೆ ಬಿಟ್ಟು ಟ್ರೈನ್ ಹತ್ತಿದ ನಮ್ಮ ಅಣ್ಣನವ. ಸೊ ನಾನು ಅಲ್ಲಿಂದ ಡೈರೆಕ್ಟ್ ಜಿಮ್ ಕಡೆಗೆ ಹೋಗೋಣ ಅಂತ ಅನ್ಕೊಂಡೆ. ಈಗ ಜಿಮ್ ಕಡೆಗೆ ಈಗ ಹೋಗ್ತಾ ಇದ್ದೀನಿ. ಈಗ ನಮ್ಮ ಬ್ಲಾಗ್ಸಲ್ಲಿ ಯಾರ್ಯಾರು ಹುಡುಗಿರು ನೋಡ್ತಿದ್ದೀರಾ ನೋಡಿ, ಇವ್ರು ಸಿಂಗಲ್ ಆಗಿದ್ದಾರೆ. ಸೊ ಆಲ್ರೆಡಿ ಈಗ ಇವರು ಹೆಣ್ಣನ್ನ ಹುಡುಕ್ತಿದ್ದಾರೆ. ಒಳ್ಳೆ ಬಾಡಿ ಎಲ್ಲ ಐತೆ ನಮ್ಮ ಚಂದ್ರಣ್ಣಂಗೆ. ಇಲ್ಲ ಒಂದ್ಸಲ ಬಾಡಿ ತೋರಿಸಿ. ಇದು ಫುಲ್ ತೆಗೀರಿ ಚಂದ್ರಣ್ಣ, ತಮಾಷೆ ಮಾಡ್ತಿಲ್ಲ ನಿಜ. ಬೇಡ ನೀವು ತೆಗೀರಿ, ಹೇಳ್ತೀನಿ ಬನ್ನಿ. ಗೈಸ್ ನೋಡಿ ಹುಡುಗಿರು ಯಾರ್ಯಾರು ನೋಡ್ತಿದ್ದೀರಾ ನೋಡಿ, ನಮ್ಮ ಚಂದ್ರಣ್ಣಂಗೆ ಸಿಂಗಲ್ ಆಗಿದ್ದಾರೆ ನೋಡಿ. ಎಷ್ಟು ನಾಚ್ಕೊಂಡು ಓಡೋಗ್ತಿದ್ದಾರೆ, ಎಷ್ಟು ಓಡೋಗ್ತಿದ್ದಾರೆ. ಗೈಸ್ ನೋಡಿ ಸ್ವಲ್ಪ ಹುಡುಗಿರು ಬೀಳಲಿ ಅಂತ ಇವೆಲ್ಲ ಪೋಸ್ಗಳು. ಏನಿಲ್ಲ ಹಾಂ ಚೆನ್ನಾಗೈತಲ್ವಾ? ಅದು ಅಭ್ಯಾಸ ಆಗೈತೆ ಪಪ್ಪ. ಅದು ಅಂತ ನೋಡಿ ಅಂತ ಮ್ಯಾಟಲ್ಲಿದ್ದ ಅದು ಅಭ್ಯಾಸ ಆಗೈತದು. ಬ್ರೆಡ್ ಹುಷಾರ್, ಹೊರಗಡೆ ನಾಯಿ ಇರ್ತವೆ. ಗೈಸ್ ಇದು ಆ್ಯಕ್ಚುಲಿ ಬೆಕ್ಕು. ಇದು ನಮ್ಮ ಮನೆ ಪಕ್ಕದ ಮನೆಯವ್ರು ಆ್ಯಕ್ಚುಲಿ ತಂದಿದ್ರು. ಸೊ ಇಲ್ಲೇ ಕಾಂಪೌಂಡ್ ಮೇಲೆ ನಿಂತಿತ್ತ. ಸುಮ್ಮನೆ ನಾನು ಶಿಬಿ ಬಾಬಾ ಅಂದೆ, ಪಾಪ ಬಂದೇ ಬಿಡ್ತು ನೋಡಿ. ಇಲ್ಲಿ ಇವಾಗ ಎಷ್ಟು ಫ್ರೆಂಡ್ಲಿ ಥರ ಐತೆ, ಏನೂ ಹೆದ್ರಿಕತ್ತಿಲ್ಲ. ಅರೆ ನಮ್ಮ ಮನೇಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ನಮ್ಮ ಮನೆ ಸರೌಂಡಿಂಗ್ಸಲ್ಲಿ ನಾಯಿಗಳ ಕಾಟ. ತುಂಬ ನಾಯಿಗಳಿರ್ತವೆ, ಸುಮ್ಮನೆ ಕಚ್ಚಿ ಸಾಯಿಸ್ತವೆ. ಸಮಾಧಾನ ಐತೈತೆ ಅದಕ್ಕೆ ಹಾಲು ಕುಡಿತಾ. ಗೈಸ್ ಈ ಬೆಕ್ಕು ಏನು ಕಲ್ತೈತೆ ನೋಡಿ ಗೈಸ್. ಇವಾಗಲೇ ಹೋಗಿ ಗಾರ್ಡನ್ಗೆ ಹೋಗಿ ಮಣ್ಣೆಲ್ಲ ಕೆರೆದು ಹೋಗಿ ಕುತ್ಕೊಂಡು 2ನೋ 1ನೋ ಮಾಡ್ತೈತೆ. ಗೈಸ್ ನೆನ್ನೆ ನಮ್ಮಮ್ಮ ಚಿಕನ್ ಮಾಡಿದ್ರಲ್ಲ, ಆದರೆ ಇವತ್ತು ನಮ್ಮ ಮನೇಲಿ ನಮ್ಮಮ್ಮ ಮತ್ತು ನಮ್ಮಪ್ಪ ಇಬ್ಬರು ತಿನ್ನಲ್ಲ ಚಿಕನ್ನಲ್ಲಿ. ಸೊ ಅದಕ್ಕೀಗ ಉಡುಪಿಗೆ ಹೋಗಿ ಸಾಂಬಾರನ್ನ ಪಾರ್ಸಲ್ ತಗೊಂಡು ಬಂದೆ. ಪಾಪ ನಮ್ಮಮ್ಮನೂ ಎಷ್ಟಂತ ಮಾಡ್ತಾರೆ ಹೇಳಿ ನೋಡಿ. ನಮ್ಮಮ್ಮಂಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿಕೊಡ್ತೀನಿ, ಆದರೆ ನಮ್ಮಮ್ಮ ನನಗೆ ಏನು ಕೆಲಸನೇ ಮಾಡಲ್ಲ. ಏನು ಸುಮ್ಮನೆ ತಿರ್ಬೋಕಿ ನನ್ನ ಮಗ ಹಂಗೆ ಹಿಂಗೆ. ಅಲ್ಲ ಆದರೆ ನೀನು ಹೇಳೋ ಸ್ಟೈಲ್ ಹಂಗಿರುತ್ತೆ ಅಂತ ಹೇಳೋದು. ಇಲ್ಲ ಮಗನೇ, ತಿರ್ಮೋಕಿ ನನ್ನ ಮಗ ತದ್ಲಿ. ಏನು ಪಾಪ ಕರೆದ್ರಾ? ಅಮ್ಮ ಏನೋ ಕರಿತಿತ್ತು ಪಪ್ಪ ಅಂತು. ಏನಕ್ಕವ? ಅದು ಒಂದು ಡಾಕ್ಯುಮೆಂಟ್ ಕೊಡ್ತಾರೆ, ಹೋಗಿ ಇಸ್ಕಬ ಮಗನೆ. ಯಾರು? ಮನು ಅಂತ. ಮನು ಇಲ್ಲೇ ICICI ಬ್ಯಾಂಕು. ಓ ಅಲ್ಲಿ ಅಲ್ಲ ಬರ್ತಾನೆ ಮಗ, ಬ್ಲ್ಯಾಕ್ ಟೀ ಶರ್ಟ್ ಹಾಕೊಂಡು. ಎಲ್ಲಿ? ಅದೇ ICICI ಬ್ಯಾಂಕ್ ಹತ್ರ ಅವರದ್ದ ಗೊತ್ತು ಬಿಡಿ. ಗೈಸ್ ಯಾರೋ ನಾವು ಅಪ್ಪನ ಪರಿಚಯದವ್ರು ಏನೋ ಡಾಕ್ಯುಮೆಂಟ್ಸ್ ಏನೋ ಕೊಡ್ತಾರಂತೆ, ಅದನ್ನ ಇಸ್ಕೊಂಡು ಬರೋಕ್ಕೆ ನಾವು ಅಪ್ಪ ಹೇಳಿದ್ರು. ಬನ್ನಿ ಇಸ್ಕೊಂಡು ಬರೋಣ. ಇದನ್ನೆಲ್ಲ ವಾಪಸ್ ಕೊಡಬೇಕು. ಅಲ್ಲ ಯಾವ್ದನ್ನ ವಾಪಸ್ ಕೊಡಬೇಕು ಗೊತ್ತಾ ಅವರಿಗೆ? ಇದನ್ನ ಕಟ್ಟಬೇಕು, ಹಾಂ ಹಂಗೆ ವಾಪಸ್ ಕೊಡಬೇಕು. ಇದನ್ನ ಹಂಗೆ ವಾಪಸ್ ಕೊಡಬೇಕು. ಹಾಂ ಇದನ್ನ ಸಹಿ ಮಾಡಕ್ಕೆ ಹೇಳಪ್ಪಂಗೆ. ಇಲ್ಲಿ
ಇಲ್ಲಿ ಸೈನಾ ಸರಿ ಎರಡಿದೆ. ಸರಿ ಸರಿ ಅಂಕಲ್ ಓಕೆ ಥ್ಯಾಂಕ್ ಯು ತಾಳಿ. ಇದರಲ್ಲಿ ಇಷ್ಟನ್ನ ಅವ್ರಿಗೆ ವಾಪಸ್ ಕೊಡ್ಬೇಕಂತೆ. ಇದು ಇಲ್ಲಿ ನಿಮ್ದೊಂದು ಸಿಗ್ನೇಚರ್ ಹಾಕ್ಬೇಕಂತ ಇಲ್ಲಿ ಹಿಂದೆ ಇಲ್ಲಿ ಸಿಗ್ನೇಚರ್ ಅಂತ ಐತಲ್ಲ, ಇಲ್ಲಿ ಸಿಗ್ನೇಚರ್ ಹಾಕ್ಬೇಕಂತೆ. ಆಮೇಲೆ ಇದನ್ನು ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರು. ಒಂದೇನಾ ಸಿಗ್ನೇಚರ್? ಒಂದೇ. ಗೈಸ್ ಆ್ಯಕ್ಚುಲಿ ಇಲ್ಲಿ ಪಕ್ಕದ ಮನೆ ಆಂಟಿ ಅವ್ರಿಗೂ ಕೇಳಿದೆ, ಆಂಟಿ ಬೆಕ್ಕೇನಾದ್ರು ನೀವು ತಂದಿರೋದ ಅಂತ. ಸೊ ಅವ್ರು ಆ್ಯಕ್ಚುಲಿ ಅವರು ತಂದಿಲ್ವಂತೆ, ಬೆಳಗ್ಗೆಯಿಂದ ಅದಾಗೆ ಬಂದಿರೋದಂತೆ. ಅಥವಾ ಬೇರೆಯವ್ರು ಯಾರು ಬಿಟ್ಟೋಗಿರೋದು ತಪ್ಪರೆ ಇದಾಗೆ ಬಂದಿದೆಯೋ ಗೊತ್ತಿಲ್ಲ ಮಾತ್ರ. ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡ್ತೈತೆ. ಇದು ಆ್ಯಕ್ಚುಲಿ ನಾನು ಪಕ್ಕದ ಮನೆಗೆ ಬಿಟ್ಟಿದ್ದೆ, ಮತ್ತೆ ಅದಾಗೆ ಬಂದೈತಿ ಇಲ್ಲಿ ನಮ್ಮ ಮನೆಗೆ. ಆದ್ರೆ ಏನ್ ಚುರುಕೈತೆ ಅಂದ್ರೆ ಚೆನ್ನಾಗಿ ಆಕ್ಟಿವ್ ಆಗೈತೆ ಮಾತ್ರ. ಈ ಬೇರೆ ಬೆಕ್ಕಿನ ಮರಿ ತರ ಈ ಎದ್ರಿಕೊಳ್ಳೋದು ಆಚರ ಏನೋ ಮಾಡ್ತಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡೈತೆ, ಮತ್ತೆ ಚೆನ್ನಾಗೂ ಮಾತು ಕೇಳುತ್ತೆ. ಗೈಸ್ ನಮ್ಮಮ್ಮ ಸೊಪ್ಪು ತಗಬಾ ಅಂತ ಬೇರೆ ಹೇಳಿದ್ರು ಒಂದು 50 ರೂಪಾಯಿಗೆ. ಆದರೆ ನಾನು ನಮ್ಮ ಮನೆಗೆ ಬೆಕ್ ಬೇರೆ ಬಂದಿತ್ತಲ್ಲ, ಅದನ್ನೇ ಆಟ ಆಡ್ಸ್ಕೊಂಡು ಕೂತಿದ್ದೆ. ಸೊ ಆಮೇಲೆ ಹೋಗಿಲ್ಲ. ಬಟ್ ಇವಾಗ ಹೋಗೋಣ ಅಂತ ಇದ್ರೆ ಮಳೆ ಬೇರೆ ಬರ್ತಾ ಇದೆ. ಸೊ ಅದಕ್ಕೀಗ ನಮ್ಮಮ್ಮ ಈಗ ಬೇರೆ ಸಾಂಬಾರು ಏನೋ ಮಾಡ್ತಾವ್ರೆ. ಅದು ಏನೋ ಧಾರಾವಾಹಿಸ್ ಅಲ್ಲ, ಸೀರೀಸ್ ಏನೋ ನೋಡ್ಕೊಂಡು. ಏನಮ್ಮ ಸಾಂಬಾರು ಮಾಡ್ತಿದ್ದೀವಿ ಈಗ? ಮೂಲಂಗಿ ಬೀನ್ಸಾ? ಸೊ ನಮ್ಮಮ್ಮ ಹೇಳ್ದಾಗಲೇ ಸುಮ್ಮನೆ ಸೊಪ್ಪಾರು ತಗೊಬರ್ಬೇಕಿದ್ರು. ಈ ಮೂಲಂಗಿ ಬೀನ್ಸ್ ಸಾಂಬಾರು ಅದೇನೋ ಅಷ್ಟು ಇಷ್ಟನೇ ಆಗಲ್ಲ. ಗೈಸ್ ಆ್ಯಕ್ಚುಲಿ ಬೆಕ್ಕು ಅಲ್ಲಿ ಮಲಗಿದೆ ಅಲ್ಲಿ. ಆದರೆ ಅದ್ರದ್ದು ಹೆಂಗೆ ಅಂದರೆ ಈ ಮನುಷ್ಯರಿಗೆಲ್ಲ ಎದ್ರಿಕೊಳ್ಳಲ್ಲ, ಅದು ಬಂದು ತೊಡೆ ಮೇಲೆ ಬಂದು ಮಲ್ಕೋಬೇಕು ಗುರು, ಇಲ್ಲಾಂದ್ರೆ ಬಿಡೋದೇ ಇಲ್ಲ. ಬಂದು ಇಲ್ಲಿ ಕಾಲ ಹತ್ರನೇ ಓಡಾಡ್ತಾ ಇರುತ್ತೆ. ಸೊ ನಮ್ಮ ಮನೇಲಿ ಹತ್ಲಾಗಿ ನಾವೇ ನೋಡ್ಕೊಳ್ಳೋಣ, ನಾವೇ ಸಾಕೊಳ್ಳೋಣ ಅಂತ ಹೇಳಿದ್ರು. ಸೊ ಎಸ್, ಈಗ ನಮ್ಮ ಮನೆಗೆ ಹೊಸ ಮೆಂಬರ್ ನೋಡಿ. ಇಲ್ಲಿ ಇವಾಗ ಮಳೆ ಬೇರೆ ಬರ್ತಿದೆ ಇವಾಗ. ಗೈಸ್ ನಮ್ಮಮ್ಮ ಇವಾಗ ತಾನೇ ಜಸ್ಟ್ ಮೂಲಂಗಿ ಸಾಂಬಾರು ಬೇರೆ ಮಾಡವ್ರೆ. ಬಟ್ ನನಗೆ ಈ ಮೂಲಂಗಿ ಸಾಂಬಾರು ಇಷ್ಟ ಇಲ್ಲ, ಅದಕ್ಕೆ ಬೆಳಗ್ಗೆ ಮಾಡಿದ್ದು ನಮ್ಮಮ್ಮ ಉಪ್ಪಿಟ್ಟು ಮಾಡಿದ್ರಾ. ಈಗ ಉಪ್ಪಿಟ್ಟು ಅಂತೀನಿ, ಪುಳಿಯೋಗರೆ. ಈಗ ಇದನ್ನ ಊಟ ಮಾಡ್ತೀನಿ. ಫಸ್ಟ್ ಇವಾಗ ಮಾಡಿರೋದು ಬೇರೆ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಅನ್ನ. ಈಗ ಎರಡು ಕಲ್ಸ್ಕೊಂಡು ತಿನ್ನೋಷ್ಟೊತ್ತಿಗೆ ಸುಮಾರು ಹೊತ್ತು ಆಗುತ್ತೆ. ಅದಕ್ಕೆ ಬೆಸ್ಟು ಹಿಂಗೆ ಬೆಳಗ್ಗೆ ಮಾಡಿ ತಿಂಡಿ ಏನಾರು ಇದ್ರೆ ಇದನ್ನೇ ಮಧ್ಯಾಹ್ನಕ್ಕೆ ಊಟ ಮಾಡೋದು. ಅಮ್ಮ ಬೆಕ್ಕು ನಾವೇ ಸಾಕೋಣ? ಅಲ್ಲ ಅಂದ್ರೆ ಒಳಗಡೆ ಎಲ್ಲ ಬಿಟ್ಕೊಳ್ಳೋದು ನನ್ಗೇನಿಲ್ಲ, ಒಳಗಡೆ ಬಿಡ್ಕತ್ತಿದ್ದೆ. ಸೋಫಾ ಬಂದು ಕೆರಿಯುತ್ತೆ. ಸೋಫಾ ಮೇಲೆ ಹತ್ತಿಸ್ಕೊಳ್ಳೋದು ಬೇಡ. ಅದು ಹೆಂಗೆ ಮಾಡಿದ್ರು ಕೆಳಗಾರ ಕೆರಿಯುತ್ತೆ ಕಣ. ಲಾಸ್ಟ್ ಟೈಮ್ ನೋಡಿದ್ದಲ್ಲ, ಮೇಲ್ಗಡೆ ಇದ್ದಿದ್ದು ಸೋಫಾ ಹೆಂಗ್ ಮಾಡಾಕಿತ್ತು ಬಂದು ಡಿಸೈನು. ನೀನ್ ತಗೊಂಬರ್ತೀಯಲ್ಲ ದುಡ್ಡು ಕೊಟ್ಟು, ಆಗ ಡಿಸೈನ್ ಮಾಡ್ಸಂಡ್ಬಿಡು. ಗೈಸ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಒಪ್ಕೊಂಡವ್ರೆ ಬೆಕ್ಕಿರೋದಕ್ಕೆ. ಅಂದ್ರೆ ಮನೆ ಒಳಗಡೆ ಬೇಡ ಅಂತ. ಏನಕ್ಕಂದ್ರೆ ಸುಮ್ಮನೆ ಈ ಸೋಫಾ ಎಲ್ಲ ಕೆರ್ದಿ ಹಾಳು ಮಾಡುತ್ತೆ ಅಂತ. ನನ್ನ ಮಗ ತರೋದಾಗಿದ್ರೆ ಇಷ್ಟೆಲ್ಲ ಮಾತಾಡಲ್ಲ. ಅಮ್ಮನ ಗಾಡಿ ಸ್ಕೂಟಿದು ಸೀಟೆಲ್ಲ ಹೆಂಗ್ ಮಾಡಾಕಿದೆ ಡಿಸೈನ್ ಅಮ್ಮ. ಅದೇ ಹೇಳಿದ್ನಲ್ಲ, ಅಪ್ಪ ತಂದು ಕೊಡೋದಲ್ಲ. ಅಲ್ಲ ಇದು ಅಮ್ಮ ಇವತ್ತು ಸೊಪ್ಪು ಸಾಂಬಾರು ಮಾಡೋದ್ ಬಿಟ್ಟು ಮೂಲಂಗಿ ಸಾಂಬಾರು ಮಾಡೈತೆ. ತಂದ್ಕೊಟ್ರಲ್ವಾ ನಿನ್ ಬೇಕಪ್ಪ ನನ್ನ ಮಗ? ಮಳೆ ಬ್ಯಾಂಕಿಂದ ಬರ್ಬೇಕಾದ್ರೆ ತಂದಿದ್ರ ಮರ್ತೆ. ಮರ್ಯಾದೆ ಪಪ್ಪ ತುಪ್ಪ ತಿನ್ಬೋದಾ? ತಿನ್ಬೋದು, ಬೇಡ ಅಂತ. ಈಗ ಉಪ್ಪು ಖಾರನೇ ಕಡಿಮೆ ಅಲ್ವಾ ಸಾರಿಗೆ. ಗೈಸ್ ಬೆಕ್ಕಿಗೆ ಯಾವ್ದಾದ್ರು ಒಂದು ಒಳ್ಳೆ ಹೆಸರು ಹೇಳಿ ಗೈಸ್, ನೋಡೋಣ. ಕಮೆಂಟ್ ಮಾಡಿ ಯಾವ್ದು ಚೆನ್ನಾಗಿರುತ್ತೆ. ಕಮೆಂಟಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅದನ್ನೇ ಸೆಲೆಕ್ಟ್ ಮಾಡಿ ಇಡೋಣ. ಮೇಯ್ನ್ ಅದಕ್ಕೆ ಚಾರ್ಲಿನ ಏನು ಚಾರ್ಲಿ ನವಂಬರ್ 10 ಚಾರ್ಲಿ ಹೋದ. ಇದು ಜೂನ್ ಫಸ್ಟಿಗೆ ಬಂತು. ಅದು 10, ಇದು 1. ಅಲ್ಲ ನೋಡು ಅದು ಹೆಂಗ್ ಬಂದೈತೆ. ನಾನೇನೋ ಪಕ್ಕದ ಮನೆಯವ್ರು ತಂದವ್ರು ಅನ್ಕೊಂಡ್ರೆ ನಮ್ಮ ಚಾರ್ಲಿನೇ ಬಂದಂಗೆ. ಅವನು ಹಿಂಗೆ ಆಟ ಮಾಡೋನಲ್ಲ ಒಳಗೆ ಬರೋಕ್ಕೆ. ಅಲ್ವಾ ಗೈಸ್? ಆದ್ರೂ ಮಾತ್ರ ಬೆಕ್ಕು ಎಲ್ಲೂ ಹೋಗಲ್ಲ ಗುರು. ಅಂದ್ರೆ ಈ ಕಾಂಪೌಂಡ್ ಆರೋದು, ಗೇಟ್ ಆರೋದು, ಅಂದ್ರೆ ಈಗ ಮರಿ ಅಲ್ವಾ? ಅಲ್ಲ ಅಂದ್ರೆ ನಾನು ಹೇಳ್ಸಿರೋದು ನಮ್ಮಿಂದೇನೆ ಬರುತ್ತಲ್ಲ, ನಾವೆಲ್ಲಿ ನೆಟ್ಕೊಂಡು ಹೋಗ್ತೀವಿ ಅಲ್ಲೇ ಬರುತ್ತಲ್ಲ. ನಮ್ಗೆ ಅದೊಂದು ಭಯ ಇದೆ, ನಾಯಿಗಳು ಕಾಟ. ನಾಯಿಗಳ ಕಾಟ. ನಾವು ನಮ್ಮಷ್ಟು ಬೆಕ್ಕು ಇಲ್ಲಿ ಯಾರು ಸಾಕಿಲ್ಲ ಸುತ್ತ. ಅಷ್ಟೊಂದು ಸಾಕಿ ಎಲ್ಲ ಬೆಕ್ಕುಗಳೆಲ್ಲ ತಂದಿರೋ ಬೆಕ್ಕೆಲ್ಲ ನಾಯಿ ಬಾಯಿಗೆ ಹೋಗೈತೆ. 10 ದಾಟ ಹೋಗಿದೆ ಕಲ್ ಮನೆಯಿಂದ ಅಲ್ವಾ? ಒಂದು 15 ಮತ್ತು ನಾವು ಮತ್ತೆ ಸುಮಾರು ಜನ ಹೇಳ್ತಾರೆ
ಬೆಕ್ಕು ಮರಿ ಹಾಕೋದು ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಕಾಣಲ್ಲ, ಅಥವಾ ಗೊತ್ತಾಗ್ದಿಲ್ದಂಗೆ ಹೋಗಿ ಮರಿ ಹಾಕ್ತೇವೆ ಅಂತ. ಬಟ್ ನಾವು ಮೋಸ್ಟ್ಲಿ 3 ಸಲ ನೋಡಿದೀವ, 3-4 ಸತಿ 3-4 ಸಲ. ತೊಡೆ ಮೇಲೆ ಹಾಕೋದು, ನನ್ನ ತೊಡೆ ಮೇಲೆ ಹಾಕಿತ್ತೆ ಬೇಕು ಅದು ಆಟ ಮಾಡಿ. ಅದು ಹೆಂಗ್ ಗೊತ್ತಾ, ಅದು ಹಿಂಗೆ ಬಂದಿದ್ದು ಈ ಮನೆಗೆ ಬಂದು ಸ್ಟಾರ್ಟಿಂಗ್ ಟೈಮಲ್ಲಿ ಆಗಿತ್ತು. ನಾವು ಈ ಮನೆಗೆ ಬಂದು ಆಗ ಬಂದು ಸೇರ್ಕೊಂಡಿದ್ದು ಏನ್ ಬೇಕು. ಅದು ಸೇಮ್ ಹಿಂಗೆ ಇತ್ತು ಮರಿನೇ. ಆಟ ಮಾಡೋದು ತೊಡೆ ಮೇಲೆ ಮನ್ಗಿಸ್ಕೊ ಅಂತ. ಆಗ ಒಂದು ಟವಲ್ಲ ಬಟ್ಟೆನ ಹಾಕೋಬಿಟ್ಟು ಮರಿ ಮಾಡಿಸ್ಕೊಂಡು ಅದಕ್ಕೂ ಹಿಂಗೆ ಮಾಡು. ಅದಕ್ಕೆ ಸಿಕ್ಕೈತಲ್ಲ, ಇವಾಗೇನು ಹೊಡಿತಾ ಇದೀವ ಇಟ್ಕೊಂಡು. ಅಲ್ಲ ನೀನ್ ತೊಡೆ ಮೇಲೆ ಬೆಡ್ಶೀಟ್ ಹಾಕೊಂಡು ಹಂಗೆ ಇವಾಗ ಆಚೆ ಕೂತಾಗ್ಲೂ ಮುದ್ದು ಮಾಡಲ್ವಾ. ಅದು ಜಾಸ್ತಿ ಆದ್ರೆ ಹೆಂಗಾಗುತ್ತೆ ಅಂದ್ರೆ ಅದು ಏನಾರ ಇದಾದಾಗ ನಮ್ಗೆ ಬೇಜಾರಾಗುತ್ತೆ. ಗೈಸ್ ಬೆಕ್ಕು ಮೋಸ್ಟ್ಲಿ ಇಲ್ಲೇ ಮಲಗಿದ್ಯೋ ಏನೋ, ಆರಾಮಾಗಿ ಇಲ್ಲೇ ಮಲಗೈತೆ. ಇಲ್ಲೇ ಎದಳ್ತು. ಏನಿಲ್ಲ, ಬಾ ಬಾ ಬಾ. ಆಯ್ತು ಬಾ ಬಾ. ಬಾ ಗೈಸ್ ನೋಡಿ, ಇದು ಆ್ಯಕ್ಚುಲಿ ಫೀಮೇಲ್ ಕ್ಯಾಟ್ ಇದು. ಆಯ್ತು ಬಾ. ಗೈಸ್ ಕಮೆಂಟ್ ಮಾಡಿ ಗೈಸ್, ಇದಕ್ಕೆ ಏನಂತ ಹೆಸರಿಡೋದು ಅಂತ. ಓಕೆ ಗೈಸ್, ವ್ಲಾಗ್ನ ಎಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಬಾಯ್ ಮಾಡಿ ಖುಷಿ, ಬಾಯ್ ಮಾಡಿ.